ಒಟ್ಟಿಗೆ ಆಚರಿಸುತ್ತಿದ್ದೇವೆ. ಒಂದೆಡೆ ಮಕ್ಕಳ ದಿನಾಚರಣೆ, ನಮ್ಮ ಬಾಲ್ಯದ ಉತ್ಸಾಹ, ನಗು ಮತ್ತು ಕಲಿಕೆಯ ಹಬ್ಬ. ಮತ್ತೊಂದೆಡೆ ಮೆಗಾ ಪೋಷಕರ ಶಿಕ್ಷಕರ ಸಭೆ, ಅಂದರೆ ಮಕ್ಕಳ ಬೆಳವಣಿಗೆಗಾಗಿ ಶಾಲೆ ಮತ್ತು ಮನೆ ಒಂದಾಗಿ ಕೈ ಜೋಡಿಸುವ ದಿನ. ಮಕ್ಕಳ ದಿನದಂದು ನಾವು ನೆನಪಿಸಿಕೊಳ್ಳೋಣ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ. ನವೆಂಬರ್ 14 ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ಆ ಒಬ್ಬರು ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಈಗ ಸರ್ಕಾರ ಏನು ಮಾಡ್ತು ಅಂದರೆ, ಈ ಒಂದು ದಿನಾಚರಣೆಯಲ್ಲಿ ನಮ್ಮ ಪೋಷಕ ಬಂಧುಗಳನ್ನು ನಮ್ಮ ಶಾಲೆಗೆ ಕರೆಸಿ ಒಂದು ಮೀಟಿಂಗ್ ಮಾಡೋದು ಅಂತ. ಮೂರನೇ ಬಹುಮಾನ ಮಿಥುನ್ ಎ. ಈ ವಿದ್ಯಾರ್ಥಿಯ ತಾಯಿ ರೂಪ ಅವರು ಬಂದು ಮೂರನೇ ಬಹುಮಾನ. ದಲ್ಲಿ ಕಿಜೋರಿ ಇಲ್ಲ, ಯಮನ ದೂತರೋ ಲಂಚ ಮುಟ್ಟುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕವನ. ಚೆನ್ನಾಗಿದೆ ಇಲ್ಲ? ಚೆನ್ನಾಗಿದೆ. ನಮ್ಮ ಜೀವನ ಇರೋದು ಬರೀ ನಾವು ತಿಂದು, ನಾವು ಉಂಡು, ನಾವು ತೇಗಿ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅಲ್ಲ. ಪ್ರಾಣಿಗಳು ಯಾವೂ ಕೂಡ ಅವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಏನೂ ಮಾಡಲ್ಲ. ನೋಡಿದರೆ ಯಾವುದಾದ್ರು ಅವತ್ತು ಎಷ್ಟು ಬೇಕೋ ಅಷ್ಟು ಮುಗಿಸ್ಕೊಂಡು ತಮ್ಮ ಜೀವನವನ್ನು ನೆಮ್ಮದಿಯಾಗಿ ಕಳೀತಾರೆ. ಆದರೆ ಮನುಷ್ಯ ಮಾತ್ರ ತನಗೆ ತನ್ನ ಮೊಮ್ಮಕ್ಕಳು, ಮರಿ ಮಕ್ಕಳು 10 ತಲೆಮಾರಾದರೂ ಉಂಡು ತಿಂದು ತೆಗೆದ್ರು ಇನ್ನೂ ಉಳಿಬೇಕು, ಅಷ್ಟೊಂದು ಮಾಡೋ ಪ್ರಯತ್ನ ಮಾಡಿ ಬಂದಾಗ ಇಷ್ಟೆಲ್ಲ ಏನಕ್ಕೋಸ್ಕರ ಮಾಡ್ತೀವಿ? ನಮ್ಮ ಮಕ್ಕಳಿಗೋಸ್ಕರ. ಎಲ್ಲೆಲ್ಲೂ ಅಷ್ಟೊಂದು ಟೈಮನ್ನೆಲ್ಲ ಕಾಲ ಕಳೀತೀರಿ. ಇಷ್ಟೆಲ್ಲ ಮಾಡೋದಂತ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಶಿಕ್ಷಕರ ಕಾಲದಲ್ಲಿ ಒಂದು ದಿನ ನಿಮ್ಮ ಕೈಲಿ ಬಂದು ಅರ್ಧ ಗಂಟೆ ಕುತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಯಾಕೆ ಮಕ್ಳು ಯಾಕೆ ಬೇಕು ಅಂತ ಪ್ರಶ್ನೆ. ಹೌದಾ? ಇಷ್ಟೆಲ್ಲ ನಾವು ಮಾಡೋದು ಮಕ್ಳಿಗೆ ತಾನೆ. ಈಗ ನಿಮ್ಮನ್ನು ಕರೆದಿರೋದು ಏನಾದರೂ ಸುಮ್ಮನೆ ಕುಂದಿಸ್ಬಿಟ್ಟು ನಿಮ್ಗೇನಾದ್ರು ಟೈಮ್ ವೇಸ್ಟ್ ಮಾಡಿ ಕಳ್ಸೋದು ನಾವು ಕರೆದಿರೋದು. ಪೇರೆಂಟ್ಸ್ ಏನು ಕರೆದಿರ್ತೀರ ಮೀಟಿಂಗಿಗೆ, ಅದಕ್ಕೆ ಎಲ್ಲ ಮೀಟಿಂಗ್ ಕೂಡ ಅಟೆಂಡ್ ಆಗಿದ್ದೀನಿ. ಮತ್ತು ಹೆಚ್ಚಿನ ನಾನು ಹೇಳ್ಕೊಳ್ಳೋದು ಕಲಿತ ದಾರಿ ಪ್ರಗತಿಗೆ ದಾರಿ. ಆದರೆ ಒಂದು ನಾವು ನಮ್ಮ ಪರಿಸರ ಮತ್ತು ನಾವು ಮಕ್ಕಳನ್ನ ಬೆಳೆಸೋ ರೀತಿ ನಾವೇ ಟೀಚರ್ಸ್ ಪಾಠ ಮಾಡಲಿಲ್ಲ, ಮಾರ್ಕ್ಸ್ ತೆಗೆದಿಲ್ಲ, ನಮ್ಮ ಮಗು ಚೆನ್ನಾಗಿ ಓದಿಲ್ಲ, ನಿಮ್ಮ ಸ್ಕೂಲಿಗೆ ಸೇರಿಸಿದೆಯಲ್ಲ ಅಂತ ನಾವು ಪೋಷಕರು ಟೀಚರ್ಗಳನ್ನ ನಾವು ಬೈದಾಗ, ನಾವು ಇವತ್ತು ಸ್ಪೋರ್ಟ್ಸ್ ಮಾಡಿಸಿದ್ರು ನಾವು ಹೆಂಗೆ ಸ್ಪೋರ್ಟ್ಸಲ್ಲಿ ಆಡಿದ್ವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು. ಮಾರ್ಕ್ಸ್ ತೆಗೆದಿದೆಯೇನೋ, ಸ್ಪೋರ್ಟ್ಸಲ್ಲಿ ನೀನು ಅಟೆಂಡ್ ಮಾಡಿದೆಯೇನೋ, ಏನು ತೆಗೆದಿದೆ, ಏನು ಮಾಡಿದೀಯಾ, ಎಲ್ಲಿ ಬಹುಮಾನ, ಎಲ್ಲಿ ಮಾರ್ಕ್ಸ್ ತೆಗೆದಿರೋದು, ಅದೆಲ್ಲ ಕೇಳೋದು ತಪ್ಪು. ನಿಜವಾಗ್ಲೂ ಕೂಡ ನಾವು ಫಸ್ಟ್ ಹತ್ಕೋಬೇಕು. ಒಂದು ಬೆಟ್ಟನ್ನು ನಾವು ಅವ್ರಿಗೆ ತೋರಿಸ್ತಿದ್ದೀವಿ ಅಂದರೆ 3 ಬೆಟ್ಟನ್ನು ನಾವು ತೋರಿಸ್ತಾ ಇರ್ತಾರೆ. ಫಸ್ಟ್ ನಾವು ಸರಿಯಾಗಿದ್ದು ಬೇರೆಯವ್ರಿಗೆ ನಾವು ಏನಾದರೂ ಹೇಳಬೇಕು. ಇದು ಯಾರ ಆಸ್ತಿನೂ ಅಲ್ಲ, ಇದು ಯಾರು ಕಲಿಯದ ಆಸ್ತಿ ಅಂದರೆ ವಿದ್ಯೆ. ಆಗಿರುವಾಗ ಮೊದಲು ನಾವು ಬದಲಾಗಬೇಕು, ಮತ್ತು ಮಕ್ಕಳನ್ನೂ ಕೂಡ ಉತ್ತಮವಾಗಿ ಕಲಿಸೋ ರೀತಿಯಲ್ಲಿ ಹೇಳಬೇಕು. ಪ್ರತಿ ಸರಿನೂ ಕೂಡ ಇವರು ಏನು ಮೀಟಿಂಗ್ ಕರೆದಿರ್ತಾರೆ ಅದನ್ನು ಹೇಳಬೇಕು. ಮಕ್ಕಳು ಕಾಂಪೌಂಡಿಂದ ಹಾರಿ ಹೋಗ್ತಾ ಇರುವಂಥ ಮಕ್ಕಳಿಗೆ ತಂದೆ ತಾಯಿ ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕು.
ರಾಜಕುಮಾರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಸ್ಸಿಗಾಗಿ ಸೋದೆ ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ ನಿನ್ನ ನೆರಳಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಡಿಯಿಂದ
ಕೊಂಡ